ಯಾರೆಲ್ಲ ಭಕ್ತಿಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳನ್ನ ಪ್ರತಿದಿನ ಮನೆಯಲ್ಲಿ ಪೂಜಿಸ್ತಾ ಬರ್ತಾ ಇದ್ದೀರೋ ಅಂತವರೆಲ್ಲ ತಪ್ಪದೇ ಈ ಒಂದು ಸ್ತೋತ್ರವನ್ನು ಕೂಡ ಮನೇಲಿ ಪಠಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಅಂದ್ರೆ ಈ ದಿವ್ಯವಾದ ಸ್ತೋತ್ರಕ್ಕೆ ತನ್ನದೇ ಆದಂತ ವಿಶೇಷವಾದಂತ ಶಕ್ತಿ ಇದೆ. ಕೆಲಸ ಎಲ್ಲ ಬಿಟ್ಟು ಈ ಸ್ತೋತ್ರವನ್ನೇ ಪಠಿಸುತ್ತಾ ಮನೇಲಿ ಕುತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಮಾಡೋ ಕೆಲಸದಲ್ಲಿ ಆಗಿರ್ಬೋದು, ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ಯಶಸ್ಸು ಸಿಗ್ಬೇಕು, ನಿಮ್ಮ ಮನೆ ಪರಿಸ್ಥಿತಿ ಕೂಡ ಸರಿ ಹೋಗ್ಬೇಕು, ಮನೆ ಏಳಿಗೆ ಆಗ್ಬೇಕಂತ ಅಂದ್ರೆ ಈ ಒಂದು ಸ್ತೋತ್ರವನ್ನು ಸಹ ರಾಯರ ಮೇಲೆ ಭಕ್ತಿನ ಇಟ್ಟು ಈ ಒಂದು ಸ್ತೋತ್ರವನ್ನು ಸಹ ಪೂಜಾ ಸಮಯದಲ್ಲಿ ಪಠಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಸ್ತೋತ್ರ ಏನಂತ ಅಂದ್ರೆ ಯೋ ಭಕ್ತಾಯಿ ಗುರು ರಾಘವೇಂದ್ರ ಚರಣ ದಂ ದಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ವಿದ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್ ಕೀರ್ತಿದ್ರಿ ದಿಗ್ವಿತ ವಿಭೂತಿ ರತುಲ ಸಾಕ್ಷಿ ಅಯಾ ಸ್ತೋತ್ರ ಹಿ. ಅಂದ್ರೆ ಯಾರೆಲ್ಲ ಈ ಒಂದು ದಿವ್ಯವಾದ ಸ್ತೋತ್ರವನ್ನ ಭಕ್ತಿಯಿಂದ ಶ್ರೀ ಗುರುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ